ನಟರಾಜಗೌಡರೀಗ ಸಾಕಷ್ಟು ಪ್ರಶ್ನೆನ ಮಾಡ್ತೀರಿ, ಟೀಕೆನ ಮಾಡ್ತೀರಿ, GST ಪಾಲು ಬರ್ತಾಳೆ ಅಂತೇಳಿ. ಬಟ್ ಸಿದ್ದರಾಮಯ್ಯನವರು GST ಕೌನ್ಸಿಲ್ ಸಭೆಗೆ ಗೈರಾಗ್ತಾರೆ ಅಂತ ಹೇಳಿದ್ರೆ, ಅಂದರೆ ರಾಜ್ಯದ ವಿಚಾರ ಅಂತ ಬಂದಾಗ ಸಭೆಗಾದರೂ ಹಾಜರಾಗಬೇಕಲ್ವಾ? ಇಲ್ಲ ನೋಡಿ, ಗೌರ್ಮೆಂಟಿಂದ ರೆಪ್ರೆಸೆಂಟೇಷನ್ ಇರುತ್ತೆ. ಪ್ರತಿ ಸ್ಟೇಟ್ ಗೌರ್ಮೆಂಟಿಂದ ಮುಖ್ಯಮಂತ್ರಿನೇ ಹೋಗ್ಬೇಕಂತ ಏನಿಲ್ಲ. ನಮ್ಮಿಂದ ಕೃಷ್ಣ ಬೈರೇಗೌಡರು ಕೌನ್ಸಿಲ್ಗೆ ಹೋಗ್ತಾರೆ. ಆ ಸಭೆಗೆ ಹಾಜರಾಗಿ ನೀವು ಹೇಳಿದ್ರು ಕೂಡ ನಿಮ್ಮ ಧ್ವನಿಗೆ ಏನು ಬೆಲೆ ಇರಲ್ಲ. ಅಲ್ಲಿ ಬಹುಮತ ಏನಿದೆಯೋ ಅದೇನೇ. ಬಹುಮತ ಏನಿದೆ, BJP ರೂಲ್ ಸ್ಟೇಟ್ಸ್ ಜಾಸ್ತಿ ಇದೆ. BJP ರೂಲ್ ಸ್ಟೇಟ್ಸಲ್ಲಿ ಆ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರದ ವಿರುದ್ಧ ಏನಾದ್ರು ಮಾತಾಡ್ತಾರಾ? ಸಾಧ್ಯನೇ ಇಲ್ಲ. ಕೇಂದ್ರ ಸರ್ಕಾರ ಏನು ತೀರ್ಮಾನ ಮಾಡುತ್ತೆ ಅದೇ ತೀರ್ಮಾನ GST ಕೌನ್ಸಿಲಲ್ಲಿ ಆಗುವಂಥದ್ದು. ಅದು ಬಿಟ್ಟರೆ ಏನು ಬದಲಾವಣೆಗಳಾಗಲ್ಲ. ಈಗ GST ಕಾಂಪನ್ಸೇಷನ್ ಸ್ಟಾಪ್ ಆದಮೇಲೆ 15ನೇ ಹಣಕಾಸಿನ ಆಯೋಗ, ಈಗ 16ನೇ ಹಣಕಾಸಿನ ಆಯೋಗ, ಅವುಗಳ ಮುಖಾಂತರ ವಿಶೇಷವಾಗಿ ಈ ದಕ್ಷಿಣ ಭಾರತ ರಾಜ್ಯಗಳಿಗೆ ಏನಾದರೂ ಅನುಕೂಲ ಮಾಡಿಕೊಡ್ತಾ ಇದ್ದಾರಾ? ಖಂಡಿತ ಮಾಡಿಕೊಡ್ತಾ ಇಲ್ಲ. ಈಗ 15ನೇ ಹಣಕಾಸಿನ ಆಯೋಗದ ಪ್ರಕಾರ ರಾಜ್ಯಕ್ಕೆ ಮಧ್ಯಂತರವಾಗಿ 5,495 ಕೋಟಿ ರೂಪಾಯಿ ಕೊಡಬೇಕು ಅಂತ ಹೇಳಿದ್ರು ಕೂಡ ರಾಜ್ಯಕ್ಕೆ ಏನಾದ್ರು ಕೊಡಲಿಲ್ಲ. ಅದೇನೇ ಅಂತಿಮ ವರದಿನಲ್ಲಿ ಆ ಪೆರಿಫೆರಲ್ ರಂಗಸ್ತೆಗಳಿಗೆ 3,000 ಕೋಟಿ ರೂಪಾಯಿ, ಕೆರೆಯ ಅಭ್ಯುದಯಕ್ಕೆ 3,000 ಕೋಟಿ ರೂಪಾಯಿ ಅಂತ ಘೋಷಣೆ ಆಯಿತು. ಬಂತ ₹1 ಆದರೂ ಬಂತ? ಬರಲಿಲ್ಲ. 11,495 ಕೋಟಿ ರೂಪಾಯಿ ರಾಜ್ಯಕ್ಕೆ ನೇರವಾಗಿ. ಆವಾಗ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದರು, ನಂತರ ಬೊಮ್ಮಾಯಿಯವರು ಬಂದರು. ಎರಡು ಸಮಯದಲ್ಲೂ ಬರಲಿಲ್ಲ. ನಾವು ಎಷ್ಟು ಬಾರಿ ಮನವಿ ಮಾಡಿದ್ರು ಕೂಡ, ಹೋರಾಟ ಮಾಡಿದ್ರು ಗೊತ್ತಿಲ್ಲ. 2022 ಫೆಬ್ರವರಿ 1ನೇ ತಾರೀಕು ನಿರ್ಮಲಾ ಸೀತಾರಾಮನ್ ಅವರು ಸದನದಲ್ಲಿ ನಿಂತು ಬಜೆಟ್ ಕಾಪಿನಲ್ಲಿ ಓದಿ ಹೇಳಿದ್ರು, 5,300 ಕೋಟಿ ರೂಪಾಯಿ ನಾನು ಭದ್ರಾ ಮೇಲ್ದಂಡೆ ಯೋಜನೆಗೆ ಕೊಟ್ಟಿದ್ದೇನೆ ಅಂತ ಹೇಳಿದ್ರು. ಇಲ್ಲಿ ಬೊಮ್ಮಾಯಿಯವರು ನಾವೇನೋ ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡಿಬಿಟ್ಟಿದ್ದೀವಿ, ಅದು 5,300 ಕೋಟಿ ರೂಪಾಯಿ ಬಂದೇ ಬಿಡ್ತು ಅನ್ನೋ ಥರ ಬೊಂಬೆ ಹೊಡೆದ್ರು. ₹1 ಬರಲಿಲ್ಲ ಇಲ್ಲಿವರೆಗೂ. ಅಂದರೆ ರಾಜ್ಯಕ್ಕೆ ಈ ರೀತಿಯಾಗಿ ಆರ್ಥಿಕವಾಗಿ ಅನ್ಯಾಯ ಆಗ್ತದೆ. ನಾನಿದು ಅಂಕಿಅಂಶ ಕೊಟ್ಟಿದ್ದು. ದೊಡ್ಡ ಮಟ್ಟದಲ್ಲಿ ವಿಶೇಷವಾಗಿ ಯಾವ ಅನುದಾನಗಳಾಗಲಿ ಯೋಜನೆಗಳಾಗಲಿ ವಿಶೇಷ ಯೋಜನೆಗಳು ಬರ್ತಾ ಇಲ್ಲ. ಈಗ ಮೊನ್ನೆ ಸಿದ್ದರಾಮಯ್ಯನವರು ಬೆಂಗಳೂರು ಮೆಟ್ರೋ 3ನೇ ಹಂತದ ಸಮಯದಲ್ಲಿ ನೇರವಾಗಿ ಪ್ರಧಾನಮಂತ್ರಿಗಳು ಮುಂದೆನೇ ಹೇಳ್ಬಿಟ್ರು, ನಾವು 25,000 ಕೋಟಿ ರೂಪಾಯಿ ಕೊಟ್ಟಿದ್ದೀವಿ, ಕೇಂದ್ರ ಬರೀ 7,000 ಕೋಟಿ ರೂಪಾಯಿ ಮಾತ್ರ ಕೊಟ್ಟಿದೆ, ಮಿಕ್ಕಿದೆಲ್ಲ ಸಾಲ ತಗೊಂಡಿದ್ದೀವಿ, ಅದು ನಾವೇ ತೀರಿಸ್ತೀವಿ, ಬಡ್ಡಿ ಸಮೇತ ನಾವೇ ತೀರಿಸ್ತೀವಿ. ಕೇಂದ್ರ ಸರ್ಕಾರದ ಕಾಂಟ್ರಿಬ್ಯೂಷನ್ ಏನು ಅದರೊಳಗೆ? ಅದಕ್ಕೊಂದು ಈಗ ನಾವು 25,000 ಕೋಟಿ ಅವ್ರು 25,000 ಕೋಟಿ ಹಾಕಿದ್ರೆ ರಾಜ್ಯಕ್ಕೆ ಆಯ್ತಪ್ಪ ಒಂದು ಸಮಾನವಾಗಿ ಏನೋ ಒಂದು ಮಾಡಿದ್ದಾರೆ ಅಂತ ಹೇಳ್ಬೋದು. ಆ ರೀತಿಯಾಗಿ ಆರ್ಥಿಕ ಅನ್ಯಾಯ ರಾಜ್ಯಕ್ಕೆ ಆಗ್ತಾ ಇದೆ. ಇವತ್ತು ಕೂಡ ಈ GST ಕಡಿಮೆ ಮಾಡಿರೋದ್ರಿಂದ ಕೇಂದ್ರ ಸರ್ಕಾರಕ್ಕೆ ಆರ್ಥಿಕ ತೊಂದರೆ ಏನಾಗೋದಿಲ್ಲ. ಜನಸಾಮಾನ್ಯರು ಅಟ್ಲೀಸ್ಟ್ ಉಸಿರಾಡಕ್ಕಾದ್ರೂ ಸಾಧ್ಯ ಆಗ್ತದೆ. 28% ಕಟ್ಟಕ್ಕಾಗದಲ್ಲಿರೋರು 15% ಸ್ಲಾಬ್ ತಗೊಂಡು ಬಂದರೆ ಸ್ವಲ್ಪನಾದ್ರೂ ಉಸಿರಾಡ್ಬೋದು. ಸಣ್ಣ ಮತ್ತು ವರ್ತಕರು ಉಸಿರಾಡ್ಬೋದು, ಸಣ್ಣ ಕೈಗಾರಿಕೆದವರು ಉಸಿರಾಡ್ಬೋದು. ಸೊ ಆ ನಿಟ್ಟಿನಲ್ಲಿ ಇದೊಂದು ಉತ್ತಮವಾದ ಬೆಳವಣಿಗೆ. ತಡವಾಗಿ ಆದರೂ ಕಾಂಗ್ರೆಸ್ನ ಹೋರಾಟಕ್ಕೆ, ದೇಶ ಜನತೆಯ ಹೋರಾಟಕ್ಕೆ ಕೇಂದ್ರ ಸರ್ಕಾರ ಮಣಿದಿದೆ ಅಂತ ಹೇಳ್ಬೋದು. ಎಸ್ ಸರ್, ನನ್ನ ಕೊನೆಯ ಪ್ರಶ್ನೆ, ಈಗ ಓವರಾಲ್ GDP, ಭಾರತದ ನಮ್ಮ GDPಗೆ ಇದು ಹೇಗೆ ಹೊಡೆತ ಕೊಡುತ್ತಾ ಅಥವಾ ಅದು ಮತ್ತೆ ಇನ್ಕ್ರೀಸ್ ಆಗೋಕ್ಕೆ ಹೆಲ್ಪ್ ಆಗುತ್ತಾ? ಹೇಗೆ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್ ಸುಮಾರು 8 ವರ್ಷಗಳ ನಂತರ ಇದೊಂದು ಅಮೆಂಡ್ಮೆಂಟ್ ಬಂದಿರುವಂಥ ಒಂದು ಪ್ರಪೋಸಲ್ ಬಂದಿರುವಂಥದ್ದು. ಬಹುಶಃ ಎಲ್ಲ ರೀತಿಯಲ್ಲೂ ಯೋಚನೆ ಮಾಡಿದಾಗ, ರಾಜಕೀಯವನ್ನು ಹೊರತುಪಡಿಸಿ ಮಾತಾಡಿದಾಗ ಖಂಡಿತವಾಗಿ ಇದೊಂದು ಒಳ್ಳೆಯ ಪ್ರಪೋಸಲ್ಲು. ದೇಶದ ಅಭಿವೃದ್ಧಿಗೆ ಮತ್ತು ಸಾಮಾನ್ಯರಿಗೆ, ಮಧ್ಯಮ ವರ್ಗಕ್ಕೆ ಮತ್ತು ಸಣ್ಣ ಮತ್ತು ಮಧ್ಯಮ ಕೈಗಾರಿಕಾ ವಲಯಕ್ಕೆ ಇದೊಂದು ವರದಾನ ಆಗಲಿಕ್ಕಿದೆ ಅನ್ನುವಂಥದ್ದು ನಮ್ಮ ಎಕ್ಸ್ಪೆಕ್ಟೇಷನ್. ಹಾಗಾಗಿ ಐ ಥಿಂಕ್ ಇಟ್ ಇಸ್ ದ ಬೆಸ್ಟ್ ಪ್ರಪೋಸಲ್ ವಿಚ್ ಇಸ್ ಬಿನ್ ಪ್ಲೇಸ್ಡ್ ಬಿಫೋರ್ ದಿ ಪಬ್ಲಿಕ್. ಎಸ್ ಸರ್, ಥ್ಯಾಂಕ್ ಯು ಸರ್, ಸಾಕಷ್ಟು ಮಾಹಿತಿ ಕೊಟ್ಟು ಸರ್. ಥ್ಯಾಂಕ್ ಯು ದಿನೇಶ್ ಸರ್, ಥ್ಯಾಂಕ್ ಯು ಕೊಡ್ರಿ ನಿಮಗೂ ಕೂಡ. ಎಸ್, ನೋಡ್ತಾ ಇದ್ದೀವಿ ನಾವು ಈಗ ಈ ಸ್ಲ್ಯಾಬ್ಗಳನ್ನು ಕಡಿಮೆ ಮಾಡಿದ್ದಾರೆ, ಹೌದು. ಆದರೆ ನಮಗೆ ಬೇಕಾಗಿರೋದು ಜನಸಾಮಾನ್ಯರಿಗೆ ಜೀವನ ಮಾಡಲಿಕ್ಕೆ ಹೊರೆ ಆಗಬಾರ್ದು ಅಂತೇಳಿ. ಈಗ ನಾವು ₹100 ಕೂಲಿ ಮಾಡ್ತೀವಿ ಅಥವಾ ₹100 ದಿನಕ್ಕೆ ದುಡಿತೀವಿ ಅಂತ ಹೇಳಿದ್ರೆ ₹60 ಸರ್ಕಾರ ಕೊಡಬೇಕಾ ನಾವು, ಅಥವಾ ₹40 ಸರ್ಕಾರ ಕೊಟ್ಟು ₹60 ನಾವು ಇಟ್ಕೋಬೇಕು? ಹಾಗೆ ಜನರು ಈ ರೀತಿಯಾಗಿ ಥಿಂಕ್ ಮಾಡ್ತಾ ಇದ್ದಾರೆ. ಪ್ರತಿಯೊಂದ್ರ ಮೇಲೂ ಕೂಡ ನೀವು ಟ್ಯಾಕ್ಸ್ ಹಾಕ್ತೀರಿ ಅಂತ ಹೇಳಿದ್ರೆ ಮತ್ತು ಯಾಕೆ ಬೇಕು ನಮಗೆ ಈ ಜೀವನ ಅಂತ ಹೇಳಿದ್ರೆ ದುಬಾರಿ ಆಗಿಬಿಟ್ಟಿದೆ ದುನಿಯಾ ಅನ್ನುವಂಥದ್ದು. ಹಾಗಾಗಿಯೇ ಈ ಒಂದು ಸರ್ಕಾರ ಏನಿದೆ, ಕೇಂದ್ರ ಸರ್ಕಾರ ಮಹತ್ವವಾದಂಥ ಘೋಷಣೆಯನ್ನು ಮಾಡಿದೆ. ಅದು ಅಧಿಕೃತವಾಗಿ ಜಾರಿ ಆಗಬೇಕು. ಇನ್ನೂ ಕೂಡ ಸೆಪ್ಟೆಂಬರ್ ಆದಮೇಲೆ ಡಿಸೈಡ್ ಆಗುತ್ತೆ ಅದು. ಬಟ್ ಜನಸಾಮಾನ್ಯರಿಗೆ ಯಾವುದೂ ಕೂಡ ಇದು ಹೊರೆ ಆಗಬಾರ್ದು. ಭಾಳ ನಿರಾಳತೆಯಾಗಿ ಜೀವನ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಬೇಕು ಕೇಂದ್ರ ಸರ್ಕಾರ ಅನ್ನೋದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. 8 ವರ್ಷ ಆದಮೇಲೂ ಕೂಡ ಈಗ ಈ ಒಂದು ಪರಿಷ್ಕರಣೆ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಮುಂದಾಯ್ತಲ್ವಾ, ಒಂದು ರೀತಿ ತಾತ್ಕಾಲಿಕವಾದಂಥ ನಿಟ್ಟುಸಿರು ಅನ್ನುವಂಥ ಚರ್ಚೆಗಳು ಈಗ ಆರಂಭ ಆಗಿದೆ. ಕಾದು ನೋಡೋಣ ಮುಂದೆ ಮತ್ತೆ ಯಾವೆಲ್ಲ ಬದಲಾವಣೆಗಳು ಆಗುತ್ತೆ ಅಂತೇಳಿ. ಇದು ಇವತ್ತಿನ ಅಖಾಡ. ನೋಡ್ತಾರೆ TV5, ಇದು ವಾಸ್ತವದ ಪ್ರತಿರೂಪ.